ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರಿಗೆ ವಿದೇಶದಲ್ಲಿ ಕೂಡ ಎತ್ತರದ ಸ್ಥಾನಮಾನ ಇದೆ ಅಂತ ಬಣ್ಣಿಸಿದ್ದಾರೆ ದೇವೇಗೌಡರು. ಇದೆಲ್ಲದರ ಜೊತೆಗೆ ಈ ರಾಜ್ಯಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಚರ್ಚೆ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮತ್ತು ಮೋದಿಯವರ ಸಂಬಂಧ ಕೇವಲ ರಾಜ್ಯಸಭಾ ಸ್ಥಾನಕ್ಕೆ ಮೀಸಲಲ್ಲ, ಅದು ವೈಯಕ್ತಿಕ ಸಂಬಂಧ. ಸದಸ್ಯತ್ವ ಇರಲಿ ಇಲ್ಲಿದ್ದರೂ ಕೂಡ ನಮ್ಮ ಅವರ ಸ್ನೇಹ ಮುಂದುವರಿಯುತ್ತೆ ಅಂತಾರೆ ದೊಡ್ಡಗೌಡರು. ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನಿದ್ದು ನಮ್ಮ ಕೇಂದ್ರದ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಇದ್ದೆ. ನಾನು ಸೀದಾ ಆ ಕಾರ್ಯಕ್ರಮ ಮುಗಿದ ಮರುಕ್ಷಣದಲ್ಲಿ ಬೆಂಗಳೂರಿಗೆ ವಾಪಸ್ ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಮಾಡ್ತಾರೆ, ನಾವು 18 ಜನ ಇದ್ದೀವಿ, ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅಲ್ಲ, ನಾನು ವೆಲ್ಕಮ್ ಮಾಡಿದೆ. ಏಕೆಂದರೆ ಇದ್ರ ಬಗ್ಗೆ ನಾವು ಯಾಕಪ್ಪ ಭಾರತೀಯ ಜನತಾ ಪಾರ್ಟಿ ಜನ ಇದ್ದಾರೆ, ಅವ್ರಿಗೊಂದು ಸೀಟ್ ಆನಂದವಾಗಿ ಸಿಕ್ಕುತ್ತೆ, ನಾವೇ